ಅವರು ಹೇಳಿದ್ದಾರೆ ನಾವು ಹಿಂದುಳಿದ ವರ್ಗಕ್ಕೆ ಸೇರಿಲ್ಲ, ಹಾಗಾಗಿ ಹಿಂದುಳಿದ ವರ್ಗದ ಸಮೀಕ್ಷೆಯನ್ನು ಮಾಡ್ತಿದೆ, ಹಾಗಾದ್ರೆ ನಾವು ಭಾಗಿಯಾಗಲ್ಲ ಅನ್ನೋ ದೃಢೀಕರಣ ಪತ್ರ ಕೊಟ್ಟಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ದು ನಾವು ಗೌರವಿಸ್ತೀವಿ. ಅವ್ರು ಹಿಂದುಳಿದ ವರ್ಗಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ, ಒಪ್ಕೊಳ್ಳೋಣ. ಅದಕ್ಕೇನಿದೆ? ಈಗ ಶೇಕಡ ಈ ದೇಶದಲ್ಲಿ ಸುಮಾರು 90-95% ಜನರು ಹಿಂದುಳಿದ ವರ್ಗದಲ್ಲಿದ್ದಾರೆ. ಯಾರ್ಯಾರು ಹಿಂದುಳಿದ ವರ್ಗದಲ್ಲಿದ್ದಾರೆ ಅವ್ರು ಭಾಗವಹಿಸ್ತಾರೆ. ಅವರು ಸುಧಾಮೂರ್ತಿ ಅವರು ಭಾಗವಹಿಸಲ್ಲ ಅಂತ ಹೇಳಿದ್ರೆ ನಾನು ಗೌರವಿಸ್ತೇನೆ. ಅದಕ್ಕೆ ಹಂಗೇನಿಲ್ಲ. ಅವ್ರು ಹೇಳಿದ ತಕ್ಷಣ ಈಗ ಅವ್ರು ಸೌಕರ್ಯ ಆಗಿದ್ದಾರೆ, ಅವ್ರು ಸೌಕರ್ಯ ಇದ್ದಾರೆ. ಸಾಮಾನ್ಯ ಜನ ಮೇಲೆ ಬಹಳ ಬೆಳವಣಿಗೆ ಡಿಫರೆನ್ಸ್ ಆಗಿದೆಯಾ? ನೀನು ಸೌಕರ್ಯ ಇದೆ, ನಾನು ಸೌಕರ್ಯ ಇದ್ದೀನಿ. ಬಡವ್ರ ಮೇಲೆ ಏನೈತೆ? ಬಡವರಾಗಿ ಉಳಿದಾರೆ, ಹಿಂದುಳಿದವ್ರು ಉಳಿದಿದ್ದಾರೆ. ಅವ್ರ ಇನ್ಫ್ಲುಯೆನ್ಸ್ ಬಗ್ಗೆ ನಾವು ಮಾತನಾಡ್ತಿದ್ರಲ್ಲ, ಸೊ ಅವ್ರ ಇನ್ಫ್ಲುಯೆನ್ಸ್ ಆರ್ಥಿಕವಾಗೂ ಇಲ್ಲ ಅಂತಂದ್ಮೇಲೆ ಮಾತಿನಲ್ಲಿ ಕೂಡ ಏನಿರಲ್ಲ ಅಂತ ನನ್ನ ಅಭಿಪ್ರಾಯ. ಕುಡ್ ಬಿ ರಾಂಗ್, ಬಟ್ ನನ್ನ ಅಭಿಪ್ರಾಯ ಅದು. ಯಾಕಂದ್ರೆ 90% ಆಲ್ರೆಡಿ ಸರ್ವೆ ಆಗ್ಬಿಟ್ಟಿದೆ. 90% ಸರ್ವೆ ಆಗಿದೆ. ಅದಕ್ಕೆ ಹೇಳ್ತಿರೋದು. ಅವ್ರು ಸುಧಾಮೂರ್ತಿಜಿ ಅವ್ರಿಗೆ ನನಗೆ ಬಹಳ ರಿಗಾರ್ಡ್ ಇದೆ, ರೆಸ್ಪೆಕ್ಟ್ ಇದೆ. ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 10% ಕೊಟ್ಟರು. ಅವಾಗ ಸುಧಾಮೂರ್ತಿಜಿ ಅವ್ರು ಮಾತನಾಡಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಇದೇ ಕೇಂದ್ರ ಸರ್ಕಾರ ಈಗ ಜಾತಿ ಗಣಿತ ಮಾಡ್ತಂತ ಹೇಳ್ತು. ಜಾತಿ ಗಣಿತ ಯಾಕೆ ಮಾಡ್ತಂತ ಕೇಳಬೇಕಾಗಿತ್ತು ಕೇಂದ್ರ ಸರ್ಕಾರಕ್ಕೆ ಅಂತ ನನ್ನ ಅಭಿಪ್ರಾಯ. ಐ ಕುಡ್ ಬಿ ರಾಂಗ್, ಬಟ್ ಐ ಗಾಟ್ ಗ್ರೇಟೆಸ್ಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್ ಫಾರ್ ದಟ್ ಲೇಡಿ. ಶಿ ಹಸ್ ಅಚೀವ್ಡ್ ಇನ್ ಹರ್ ಓನ್ ಟರ್ಮ್ಸ್, ಶಿ ಹಸ್ ಅಚೀವ್ಡ್ ಅ ಗ್ರೇಟ್ ಸಲ್ಯೂಟ್ ಟು ಹರ್. ಬಟ್ ಅವ್ರ ಅಭಿಪ್ರಾಯನ ಬಹಳ ದೊಡ್ಡದಾಗಿ ಇನ್ಫ್ಲುಯೆನ್ಸ್ ಆಗ್ತಕ್ಕಂಥದ್ದು ನಾನು ಒಪ್ಪಲ್ಲ. ಅವ್ರ ಪ್ರಯತ್ನ ಮಾಡ್ತಿರ್ಬೋದು. ಇವತ್ತು ಏನಾಗಿದೆ, ಯಾರ ಹಿಡಿತದಲ್ಲಿ ಯಾರಿಲ್ಲ, ಯಾರೊಬ್ಬ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಈಗ ಹೇಳ್ಬಿಟ್ರೆ ಹಿಂಗೆ ಸಮಾಜ ನಡೀತೈತೆ, ಹಿಂಗೆ ನಡೀತಂತಿಲ್ಲ. ಸುಧಾಮೂರ್ತಿ ಅವರು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಷ್ಟೇ. ಉಲ್ಟಾ ಅದ ಹೇಳೋದು. ಅವ್ರ ಸಕ್ಸಸ್ ಬಿಸ್ನೆಸ್ ಸಾರ್ವಜನಿಕರಿಗೆ ಎಷ್ಟು ಅನುಕೂಲ ಆಗುತ್ತೆ ಇದೇ ರೀತಿ. ಸೊ ಯಾವ್ದೋ ಒಬ್ಬ ನೋಬೆಲ್ ಪ್ರೈಸ್ ಟೀಚರ್, ಅವ್ನಿಗೆ ಬಹಳ ಇನ್ಫ್ಲುಯೆನ್ಸ್ ಇರ್ಬೋದು. ಒಬ್ಬ ಸ್ವಾಮೀಜಿಗೆ ಇರ್ಬೋದು, ರಿಟೈರ್ಡ್ ಪೋಸ್ಟ್ ಮಾಸ್ಟರ್ಗೆ ಇರ್ಬೋದು ಇನ್ಫ್ಲುಯೆನ್ಸ್. ವಿ ಡೋಂಟ್ ನೋ. ಅವ್ರು ಪ್ರೇರಣೆ ಹೇಳಿರ್ತಕ್ಕಂಥ ಮಾತು ಅದು ಅವ್ರಿಗೆ ಸೀಮಿತ ಇರ್ತಕ್ಕಂಥದ್ದು ನನ್ನ ವಾದ. ಐ ರೆಸ್ಪೆಕ್ಟ್ ಅವರ್ ವ್ಯೂಸ್, ಅದಕ್ಕೇನು ತೊಂದರೆ ಇಲ್ಲ. ಸರ್, ಅವರ ಇನ್ಫೋಸಿಸ್ ನಲ್ಲಿ ಎಲ್ಲಾ ಸಮುದಾಯದ ಜನರು ಕೆಲಸ ಎಂಪ್ಲಾಯ್ಗಳಾಗಿರ್ತಾರೆ, ಅವ್ರ ಮೇಲೆ ಇನ್ಫ್ಲುಯೆನ್ಸ್ ಆಗ್ಬೋದಲ್ಲ ಇದು? ಅಲ್ಲ, ಅದು ನೋಡ್ಬೇಕಲ್ಲ, ಚೆಕ್ ಮಾಡಿ ನೋಡಿದ್ರೆ ಅವ್ರು ಎಲ್ಲರೂ ಹೇಳ್ಬೇಕಾಗಿತ್ತು. ಸುಧಾಮೂರ್ತಿ ಅವ್ರು ನಮ್ಗೆ ಹೇಳಿದ್ರೆ ನಾವೆಲ್ಲ ಬೈಕಾಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಒಪ್ಕೋಬೋದಾಗಿತ್ತು. ಹಂಗೇನು ಆ ಥರ ಬಂದಿಲ್ಲ, ಆ ಥರ ಏನು ಬಂದಿಲ್ಲಲ್ಲ.